ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವೇಗ ನ್ಯೂಸ್. ನಾನು ಶ್ರೀನಿವಾಸ್ ವೈದ್ಯ. ಕೆಲ ತಿಂಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಆಧಿಪತ್ಯವನ್ನು ವಹಿಸಿಕೊಂಡರು. ಬೇಸಿಕಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದೆ ಹೆಂಗೆ, ಯಾತಕ್ಕಾಗಿ ಆಗಿದ್ರು, ಏನೆಲ್ಲ ಕೆಲಸಗಳನ್ನು ಮಾಡಿ ಮುಖ್ಯಮಂತ್ರಿ ಆದರು ಅಂತ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಪ್ರಶ್ನೆ ಮಾಡಿದರೂ ಕೂಡ ಉತ್ತರ ಸಿಗೋದು ಅಷ್ಟರಲ್ಲೇ ಇತ್ತು. ಆ್ಯಂಡ್ ಸಿದ್ದರಾಮಯ್ಯನವರು ಯಾಕೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ತಾವು ಕೆಳಗಡೆ ಇಳಿದ್ರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಕ್ಕೂ ಕೂಡ ಅಥವಾ ಹೈಕಮಾಂಡ್ ಇಳಿಸಿದ್ದಕ್ಕೂ ಕೂಡ ಇವತ್ತಿನ ತನಕ 100% ಪ್ರಾಪರ್ ರೀಸನ್ ಅನ್ನುವಂಥದ್ದು ಸಿಕ್ಕಿಲ್ಲ, ಅವರು ಕೊಟ್ಟಿಲ್ಲ. ಇನ್ನು ವಿಪಕ್ಷದಲ್ಲಿರುವಂಥವರು ಕೂಡ ಅಂದರೆ BJPಯಲ್ಲಿರುವಂತಹ ವಿಜೇಂದ್ರ, ಆರ್ ಅಶೋಕ್, ಇನ್ನು ಎಕ್ಸೆಟ್ರಾ ಲೀಡರ್ಗಳು ಯಾರ್ಯಾರಿದ್ದಾರೆ ಅವರಾಗಿರಬಹುದು, ಇನ್ನು JDSನಲ್ಲಿರುವಂತಹ ಕುಮಾರಸ್ವಾಮಿ ಅವರಾಗಿರಬಹುದು, ಅವ್ರು ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಮುಖ್ಯಮಂತ್ರಿ ಆದರು ಅನ್ನುವಂತಹ ವಿಚಾರದ ಬಗ್ಗೆ ಮಾತೇ ಆಡಲಿಲ್ಲ. ಈಗಂತೂ ಬಿಡದಿಯ ಗಲಾಟೆ ಬಿಡದೆ ನಿರಂತರವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಅದರಲ್ಲಿಯೂ ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್, ಇಬ್ಬರಿಗೂ ಪ್ರಬಲವಾದಂತಹ ಮಾತಿನ ಚಕಮಕಿಗಳು, ವಾಗ್ದಾಳಿಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಬಿಡದಿಯ ಈ ವಾರಲ್ಲಿ ದೊಡ್ಡಗೌಡರು ಎಂಟ್ರಿ ಆಗಿದ್ದಾರೆ. ಅಂದರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು, JDSನ ವರಿಷ್ಠರು ಆಗಿರುವಂತಹ ದೇವೇಗೌಡರ ಎಂಟ್ರಿ ಈಗ ರೈಟ್ ನಾವು ಬಿಡದಿ ಟೌನ್ಶಿಪ್ಪಿನ ಗಲಾಟೆಯಲ್ಲಿ ಆಗಿದೆ. ಸೊ ನಿನ್ನೆ ದೇವೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದರು ಮಂಗಳವಾರ. ಪ್ರೆಸ್ ಮೀಟ್ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಮುಖ್ಯಮಂತ್ರಿ ಆದರು, ಯಾತಕ್ಕಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಅನ್ನುವಂಥ ವಿಚಾರದ ಬಗ್ಗೆ ಪ್ರಸ್ತಾವನೆ ಮಾಡಿದರು ದೇವೇಗೌಡರು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಆಮಿಷವನ್ನು ಹೂಡಿದ್ದಾರೆ. ಏನು ಆಮಿಷ? ಮುಂದಿನ ಎಲೆಕ್ಷನ್ಸ್ಗಳಲ್ಲಿ, ಅಂದರೆ ಕರ್ನಾಟಕ ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ನಡೆದರೆ ಅದಕ್ಕೆ ಫಂಡಿಂಗನ್ನು ಮಾಡ್ತೀನಿ ಎನ್ನುವಂತಹ ಹಣದ ಆಮಿಷವನ್ನು ಡಿ ಕೆ ಶಿವಕುಮಾರ್ ಅವರು ಹೂಡಿದ್ದಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದೆ ಅನ್ನುವಂತಹ ಮಾತನ್ನು ದೊಡ್ಡಗೌಡರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಆ ಕಾರಣಕ್ಕಾಗಿಯೇ ಈಗ ಬಿಡದಿ ಟೌನ್ಶಿಪ್ ಗಲಾಟೆ ಪ್ರಾರಂಭ ಆಗಿದೆ. ಬಿಡದಿ ಟೌನ್ಶಿಪ್ಪನ್ನು ಹೆಂಗಾದರೂ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದರಿಂದ ಬಂದಂತಹ ದುಡ್ಡನ್ನು ತೆಗೆದುಕೊಂಡು ಹೋಗಿ ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಸುರಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್. ಇದು ದೇವೇಗೌಡರ ಮಾತು ಅಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗ ಯಾವತ್ತೂ ಕೂಡ ಬಿಡದಿಯಲ್ಲಿ ಸರ್ವೆಗೆ ಬರೆದಂತಹ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಸರ್ವೆಗೆ ಬರ್ತಾ ಇದ್ದಾರೆ ಅಂತಂದರೆ ಏನರ್ಥ? ಟೌನ್ಶಿಪ್ನ ಹೆಸರಲ್ಲಿ ದುಡ್ಡನ್ನು ಮಾಡಿಕೊಂಡು ಅದನ್ನು ಹೈಕಮಾಂಡಿಗೆ ಕೊಟ್ಟು ಮುಂದೆ ಬೇರೆ ರಾಜ್ಯದ ಚುನಾವಣೆಗಳನ್ನು ನಡೆಸುವಂತಹ ಮಾಸ್ಟರ್ ಪ್ಲಾನನ್ನು ಈ ಸೋಕಾಲ್ಡ್ ಟ್ರಬಲ್ ಶೂಟರ್ ಅನ್ನೋರು ಏನಿದ್ದಾರೆ ಅವ್ರು ವಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ಕಡೆ ದೇವೇಗೌಡರು ವಾದ. ಯಾಕೆಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ನಮ್ಮ ರಾಜ್ಯದ ಯಾರಾದರೂ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂಚೂಣಿಯಲ್ಲಿ ಇರ್ತಾರೆ ಅಂತಂದ್ರೆ ದಟ್ ಈಸ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ಬೇರೆ ರಾಜ್ಯದ ಚುನಾವಣೆಗೆ ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ, ಅಲ್ಲಿ ಅವ್ರದ್ದೇ ಆದಂತಹ ಒಂದಿಷ್ಟು ಕೊಡುಗೆಗಳಿರುತ್ತೆ ಅನ್ನುವಂಥದ್ದು ಗೊತ್ತಿರೋ ಸಂಗತಿ. ಆ ಕಾರಣಕ್ಕಾಗಿಯೇ ಅವರು ಟ್ರಬಲ್ ಶೂಟರ್ ಅಂತ ಅನ್ಸ್ಕೊಂಡಿದ್ದಲ್ವಾ. ಸೊ ಹಾಗೆ ಹೈಕಮಾಂಡ್ಗೆ ದುಡ್ಡಿನ ಆಮಿಷವನ್ನು ಹೂಡಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ದುಡ್ಡು ಕೊಡ್ತಾರೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನ ಕೆಳಗಿಳಿಸಿ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿಯನ್ನಾಗ ಮಾಡಿದ್ರು ಅಂತ ಹೇಳಿ ಈ ಕಡೆ ದೊಡ್ಡಗೌಡರು ಆರೋಪ ಮಾಡ್ತಾ ಇದ್ದಾರೆ ಇನ್ ಸೆನ್ಸ್ ಪ್ರೆಸ್ ಮೀಟಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ ಭಾಳ ಬಹಿರಂಗವಾಗಿ. ಇನ್ನು ದೊಡ್ಡಗೌಡರ ಈ ಮಾತಿಗೆ ಡಿ ಕೆ ಶಿವಕುಮಾರ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಆಮಿಷವನ್ನು ಹೂಡಿದಾರಾ, ಅಥವಾ ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಹಣದ ಸಹಾಯ ಬೇಕು ಅಂದರೆ ನಾನು ಮಾಡ್ತೀನಿ, ನಾನು ದುಡ್ಡು ಕೊಡ್ತೀನಿ, ನಾನು ಫಂಡಿಂಗ್ ಮಾಡ್ತೀನಿ ಅಂತ ಏನಾದರೂ ಹೇಳಿದಾರಾ? ಇದರ ಬಗ್ಗೆ ಹೌ CM ಡಿ ಕೆ ಶಿವಕುಮಾರ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.